ಅಮ್ಮ ಒಂದೂರಲ್ಲಿ ಅಮ್ಮ ಇದ್ರಂತೆ ನಿಮ್ಮ ಥರ. ಆ ಅಮ್ಮನಿಗೆ ಒಬ್ಳು ಮುದ್ದಾದ ಮಗಳಿದ್ಲಂತೆ ನಂತರ. ಒಂದಿನ ಆ ಅಮ್ಮನಿಂದ ಆ ಮಗಳು ದೂರ ಆಗ್ಬಿಟ್ಲಂತಮ್ಮ. ಆಗ ಒಬ್ಳು ರಾಕ್ಷಸಿ ಅವ್ರ ಮಗಳು ರೂಪದಲ್ಲಿ ಬಂದು ಅಮ್ಮನ ಜೊತೆ ಇರಕ್ ಶುರು ಮಾಡ್ಬಿಟ್ಲಂತೆ. ಮುಂದೇನಾಯ್ತು ಗೊತ್ತಾ ಅಮ್ಮ? ಅಮ್ಮ ಇವಳು ಇದೇ ತರ ಕತೆ ಹೇಳ್ತಿದ್ರೆ ನಾನು ಎದ್ದು ಹೋಗಿ ಹೊರಗೆ ಮಲಗ್ತೀನಿ. ಓಕೆ ಓಕೆ ಸಾರಿ ಶಿವಾನಿ. ಅಮ್ಮ ಶಿವಾನಿಗೆ ಕತೆ ಕೇಳೋದು ಇಷ್ಟ ಇಲ್ಲ ಅನ್ಸತ್ತೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಹೇಗಿದ್ರು ನಾಳೆ ಹುಣ್ಮೆ ಹಿಂದಿನ ದಿನ ಆಕಾಶದಲ್ಲಿ ಚಂದ್ರ ನಕ್ಷತ್ರ ಎಲ್ಲ ಬ್ರೈಟಾಗಿ ಕಾಣತ್ತಂತೆ. ಹೊರಗಡೆ ಹೋಗಿ ನೋಡೋಣ ಅಮ್ಮ. ರಾಣಿ ನಿಂದು ಯಾಕೋ ಅತಿ ಆಗ್ತಿದೆ. ರಾಣಿ ಹೊರಗಡೆ ಇಷ್ಟೊತ್ತಲ್ಲಿ ಹೋದರೆ ತುಂಬ ಶೀತ ಆಗುತ್ತೆ. ಈಗ ಮಲಗಿಬಿಡೋಣ. ನೀನು ಮಲಗು. ಸರಿ ಅಮ್ಮ. ಅಪ್ಪಾ ದೇವ್ರೆ, ಇಬ್ಬರು ಮಕ್ಕಳಿಗೆ ಇಷ್ಟೊಂದು ತಲೆನೋವಾಗುತ್ತಲ್ಲ. ಇನ್ನೇನಾದರೂ 6 ಜನ 12 ಜನ ಇರೋ ಮಕ್ಕಳನ್ನ ಜನ ಹೇಗೆ ನಿಭಾಯಿಸ್ತಾರೋ ನಿಮಗೆ ಗೊತ್ತು. ಆದರೂ ರಾಣಿ ಯಾಕೆ ಶಿವಾನಿ ಎದುರುಗಡೆ ಹೀಗೆ ಮಾಡ್ತಿದ್ದಾಳೆ? ಕೈ ನೋಡಿದ್ರೆ ಗಾಯ ಅಂತ ಊಟ ಮಾಡಿಸ್ಕೊಂಡ್ಲು. ಈಗ ನೋಡಿದ್ರೆ ಶಿವಾನಿ ಮಾತಾಡಬಾರ್ದು ಅಂತ ಫಟ್ ಫಟ್ ಅಂತ ಮಾತಾಡಿ ಅವಳು ಬೇಗ ಮಲಗೋ ಥರ ಮಾಡಿದ್ಲು. ಒಂದು ವೇಳೆ ಬೇಕು ಅಂತ ಹೀಗೆ ಮಾಡ್ತಿದ್ದಾಳ ಏನಪ್ಪ ಗೊತ್ತೇ ಆಗ್ತಿಲ್ಲ.